ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳ ರಕ್ಷಣೆಗೆ ಅಖಾಡಕ್ಕಿಳಿದ ಶಿವಮೊಗ್ಗದ ಬಿಜೆಪಿ ನಾಯಕರು. ಶಿವಮೊಗ್ಗದಲ್ಲಿ ಸಾಗಿದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಹೆಣ್ಣು ಕುಲಕ್ಕೆ ಸುಜಾತ ಭಟ್ ಅಪಮಾನ ಎಂದ ಶಾಸಕ ಚನ್ನಿ. ಮುಸುಕುದಾರಿ 10 ದಿನ ಎಸ್ಐಟಿ ವಶಕ್ಕೆ ಆದೇಶ ಹೊರಡಿಸಿದ ಬೆಳ್ತಂಗಡಿಯ ನ್ಯಾಯಾಲಯ. ವಿಚಾರಣೆಗೆ ಹಾಜರಾಗಲು ಸಮೀರ್ಗೆ ಸಮನ್ಸ್. ಬ್ಯಾನರ್ಗಳಿಗೆ ಗಣಪತಿ ಮಂಡಳಿಯಿಂದ ಶುಲ್ಕ ವಸೂಲಿಗೆ ಆಕ್ಷೇಪ. ಶಿವಮೊಗ್ಗ ಪಾಲಿಕೆ ವಿರುದ್ಧ ಹಿಂದೂ ಸಂಘಟನೆಗಳ ತೀವ್ರ ಆಕ್ರೋಶ. ಪಾಲಿಕೆ ವಿರುದ್ಧ ಹೋರಾಟಕ್ಕೆ ಸಿದ್ಧ. ಶಿವಮೊಗ್ಗದಲ್ಲಿ ಧರ್ಮಸ್ಥಳ ರಕ್ಷಣೆ ಕುರಿತು ಬೃಹತ್ ಪ್ರತಿಭಟನೆ ನಡೆದಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಹೊರಟಿದ್ದಾರೆ ಎಂದು ಈ ಹಿಂದೆ ವಿರೋಧ ಪಕ್ಷವಾದ ಬಿಜೆಪಿ ಆರೋಪಿಸಿತ್ತು. ಧರ್ಮಸ್ಥಳದ ಭಕ್ತರ ಭಾವನೆಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಶಿವಮೊಗ್ಗದಲ್ಲಿ ರಸ್ತೆಗಿಳಿದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಶಿವಮೊಗ್ಗದ ರಾಮಶೆಟ್ಟಿ ಪಾರ್ಕ್ನಿಂದ ಆರಂಭವಾದ ಈ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಬಂತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಸೇರಿ ಅನೇಕರು ಭಾಗಿಯಾಗಿದ್ದು ಧರ್ಮ ರಕ್ಷಣೆಗೆ ಧರ್ಮ ಯುದ್ಧ ಎಂದು ಘೋಷಣೆ ಕೂಗುವ ಮೂಲಕ ಧರ್ಮಸ್ಥಳದ ಮೇಲಿನ ಅಭಿಮಾನ ಹೊರಹಾಕಿದ್ರು. ಈ ಪ್ರತಿಭಟನೆಯಲ್ಲಿ ಕೇಸರಿ ಧ್ವಜ ಹಿಡಿದ ಮಹಿಳೆಯರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಬಿಜೆಪಿಯ ಪ್ರಮುಖರು ಹಾಜರಿದ್ದರು. ಪ್ರತಿಭಟನಾ ಮೆರವಣಿಗೆಯು ನಗರದ ಸೀನಪ್ಪ ಶೆಟ್ಟಿ ವೃತ್ತದವರೆಗೂ ಸಾಗಿ ಬಂದಿದ್ದು ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ನಡೆಸಿದ್ರು. ಹಾಗೂ ನಗರ ಸಮಿತಿ ಅಧ್ಯಕ್ಷರಾದಂತಹ ಮಹಿಳಾ ಪ್ರಮುಖರಾದಂತಹ ಹಂತವಾಗಿ ನಾವು ಈ ಮೆರವಣಿಗೆ ಮಾಡಬೇಕಾಗಿದೆ. ದಯಮಾಡಿ ಅಲ್ಲಿ ಅಡ್ಡಗಾಲದ ಹಿಂದೆ ಹೋಗಿ, ದಯಮಾಡಿ ಕುರಿತ ಕಾರ್ಯಕ್ರಮದ ಹಿಂದೆ ಹೋಗಿ. बोलो भारत माता की जय, बोलो भारत माता की जय, जय जय श्री राम, जय श्री राम, जय जय श्री राम, बोलो बोलो
ಆಗಮಿಸಿದಂತ ನಮ್ಮ ಕಾರ್ಯಕರ್ತರನ್ನ 3 ಲೈನ್ ಆಗಿ ವ್ಯವಸ್ಥೆ ಜಿಲ್ಲಾ ನಾಯಕರಿರ್ತಕ್ಕಂಥ ಪಟ್ಟಿಯಾಗಿದೆ. ದಯಮಾಡಿ ಅವರೆಲ್ಲ ನಾವು ಕರಿತೀವಿ. ಅಲ್ಲಿವರೆಗೂ ನಾವು ದಯವಿಟ್ಟು ಎಲ್ಲರೂ 3 ಲೈನ್ ಆಗಿ ನಿಲ್ಲಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರೈತ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಹಿಂದಕ್ಕೆ ಹೋಗ್ಬೇಕು. ಇವ್ರನ್ನ ಜವಾಬ್ದಾರಿ ನಾವು ಮಾಡೋರಿದ್ದೇವೆ. ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ನಿಮ್ಮ ಗಮನಕ್ಕೆ ತರಂತ ಪ್ರಯತ್ನ ಮಾಡ್ತೇನೆ ನಾನು. ಸಾಮಾನ್ಯ ಜನ ಇತ್ತಂತ ಭಕ್ತಾದಿಗಳಲ್ಲಿ ಬಂದಂಥವ್ರು ಕೇಳ್ತಾ ಇದ್ರು, ಇದು ಅನ್ಯಾಯ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಈ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು ಅಂತ ಮಾತನ್ನು ಒಬ್ಬಳು ಮಹಿಳೆ ಹೇಳಲಿ ನನ್ನ ಹತ್ರ. ಇಷ್ಟೆಲ್ಲ ಆದಮೇಲೆ ನಾನು ಮತ್ತು ಅರುಣ ನಮಗೆ ಸಮಾಧಾನ ಇಲ್ಲ. ನೋಡೋಣ ಇವರು 17 ಕಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಬರ್ಲಿಕ್ಕೆ ಹೋದ್ವಿ. ನಾವು 6 ಜಾಗಗಳನ್ನು ನೋಡಿದ್ವಿ. 6 ಜಾಗಗಳಿಗೆ ಹೋಗಿದ್ವಿ. ಅವರು ಎಲ್ಲೆಲ್ಲಿ ಅಗದಿದ್ದಾರೆ JCB ಮೂಲಕ ಅಂತೇಳಿ. ನೋಡಿ, ಒಂದು ಬಾಡಿಯನ್ನು ಹುರ್ಲಿಕ್ಕೆ 6 ಅಡಿ 3 ಅಡಿ ಜಾಗ ಸಾಕು ಅಂತೇಳಿ ನಾವು ನಂಬಿರೋ ಅಂಥವ್ರು. ಆದರೆ 20 ಅಡಿ 18 ಅಡಿ ಕಾಡಿನ ಮಧ್ಯ, ಮನೆಗಳ ಮಧ್ಯ, ಮನೆಗಳ ಎದುರುಗಡೆ ಈ ರೀತಿಯಾಗಿ ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದಂಥ ಒಬ್ಬ ಸುಳ್ಳುಗಾರನ ನಂಬಿಕೊಂಡು ಇವತ್ತು SIT ರಚನೆ ಮಾಡಿಬಿಟ್ರಲ್ಲ. ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಹಾಗಾದ್ರೆ ನಿಮಗೇನು ಅನಿಸೋದೇ ಇಲ್ವಾ? ನಾವು SIT ವಿರೋಧ ಮಾಡಿದ್ವಿ. ಯಾವಾಗ? ಮೊನ್ನೆ ತನಕ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ಮ SITನ ಷಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಇವತ್ತು ಅನಿಸಿದೆ ನಮಗೆ. ನ್ಯಾಯಾಲಯ ಹೇಳಿರಲಿಲ್ಲ ನೀನು SIT ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ, ಆ ಗುಂಡಿಗಳಿಗೂ ಇವನಿಗೂ ಸಂಬಂಧನೇ ಇಲ್ಲ ರೀ. ಒಂದು ಕಾಮನ್ ಸೆನ್ಸ್ ಉಪಯೋಗ ಮಾಡದೇನೆ SIT ರಚನೆ ಮಾಡೋದು ನಾವು ಸ್ವಾಗತ ಮಾಡಿದ್ವಿ. 18 ದಿನಗಳ ನಂತರ ನಾವು ಓಪನ್ ಮಾಡಿದ್ದು ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿ. ನಾವು ಯಾವತ್ತೂ ಕೂಡ ರಾಜಕಾರಣವನ್ನು, ಧರ್ಮದಲ್ಲಿ ರಾಜಕಾರಣವನ್ನು ಮಾಡಿಲ್ಲ ನಾವು. ಆದ್ರೆ ನೀವು ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು ಸತ್ಯಹರಿಶ್ಚಂದ್ರನ ಮೊಮ್ಮಕ್ಕಳು ತರ ನಡ್ಕೊಳ್ರಿ. ನೀವು ಯಾರನ್ನ ನಂಬಿದ್ದು ನೀವು? ನಾನು ಹೇಳಿದ್ದಲ್ಲ, ನಾವು ಅರುಣ ಹೋಗಿ ನೋಡ್ಕೊಂಡ್ ಬಂದಂತ ಜಾಗಗಳು ಯಾವುದು ಅಂತ ಹೇಳಿದ್ರೆ, ಒಬ್ರು ಹೋಗಿ ಅಲ್ಲಿ ಒಬ್ಬರೇ ಎತ್ಕೊಂಡು ಹೋಗಿ ಅಲ್ಲಿ ಹುಗಿದು ಬರ್ತಾನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರೋಂಥ ಜಾಗಗಳದು. ಕಾಡಿನ ಮಧ್ಯೆ ಹೋಗಿ ಬಂದಿ ನಾವು. ಮನೆಗಳು ವಾಸ ಮಾಡ್ತೀರ 50-60 ವರ್ಷದಿಂದ ಮನೆ ಸಿದ್ದರಾಮಣ್ಣವ್ರೆ. ಅದ್ರ ಎದುರುಗಡೆ ರಸ್ತೆ, ಆ ರಸ್ತೆ ಪಕ್ಕದೊಳಗಡೆ ಹುಗಿದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಗಿತಾರೆ ಇವರು, ಅಲ್ಲಿ ಅಗಿತಾರೆ, ಏನು ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಒಂದೇ ಒಂದು ಮಾತನ್ನ ನಾನು ಹೇಳಿ ಮಾತನ್ನು ಮುಕ್ತಾಯ ಮಾಡಬೇಕಂತ ಅನ್ಕೊಂಡಿದ್ದೇನೆ. ಯಾವ್ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು. ಹಿಂದೂ ಸಮಾಜದ ಪ್ರಮುಖರು ಕರೆ ಕೊಟ್ಟಾಗ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕಾಗತ್ತೆ ಹೋರಾಟದಲ್ಲಿ. ಇವತ್ತು ಸುಜಾತ ಭಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೇ ರೀತಿ ಒಬ್ಳು ಹೆಣ್ಮಗಳು ನಮ್ಮ ದೇಶದಲ್ಲಿ ಹುಟ್ಟುಬಿಟ್ಟಿದ್ಲು, ಗೌರಿ ಲಂಕೇಶ್. ಇದೇ ರೀತಿ ಒಳಗಡೆ ಅವರು ತನ್ನ ಜೀವನವನ್ನು ನಡೆಸ್ತಾ ಇದ್ದಿದ್ದು. ನನಗೆ ಮಗು ಇರ್ಬೋದು, ನನಗೆ ಬೇರೆ ರೀತಿಯ ಸಂಬಂಧಗಳ ಮೂಲಕ ಮಗು ಬೇಡ ನನಗೆ ಅಂತೇಳಿ ತಿರಸ್ಕಾರ ಮಾಡಿದಂಥವಳು.
ನಮ್ಮ ಧರ್ಮದ ಎಲ್ಲ ಸಂಗತಿಗಳಿಗೆ ವಿರೋಧ ಮಾಡಿದಂತವಳು ಗೌರಿ ಲಂಕೇಶ್. ಅದೇ ರೀತಿಯ ಇನ್ನೊಂದು ಹೆಣ್ಣು ಮಗಳು, ಹೆಣ್ಣು ಕುಲಕ್ಕೆ ಅಪಮಾನ, ಸುಜಾತಾ ಭಟ್. ಹೆಣ್ಣು ಕುಲಕ್ಕೆ ಅಪಮಾನ. ಅವರ ಮಗಳನ್ನ ಹೆಸರಿನ ನೆಪದೊಳಗಡೆ ಇಟ್ಕೊಂಡು ಅನನ್ಯ ಭಟ್ಟನ ಹೆಸರನ್ನು ಕೂಡ, ಅನನ್ಯ ಅನ್ನೋ ಹೆಸರಿಗೇನೆ ಇವತ್ತು ಕಳಂಕ ತರುವಂತ ಕೆಲಸವನ್ನ ಸುಜಾತಾ ಭಟ್ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರು. ಇವರಿಗೆಲ್ಲ ಏನ್ ಮಾಡಬೇಕು? ನಾವು ಏನ್ ಮಾಡಬೇಕು? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತ, ಗೌರವವನ್ನ ಕಡಿಮೆ ಮಾಡಿರುವಂತ ಒಬ್ಳು ಸುಜಾತಾ ಭಟ್ ಇವತ್ತು ಹೇಳ್ತಾರೆ, ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮನೆಹಾಳ ಗಿರೀಶ್ ಭಟ್ಟಣ್ಣನವರ ಮಾತು ಕೇಳಿಬಿಟ್ಟೆ ನಾನು ಅಂತ ಮಾತನ್ನು ಹೇಳ್ತಾರೆ. ಈ ಸಮೀರನ ಮಾತು ಕೇಳಿದ್ವಿ ಅಂತ ಹೇಳ್ತಾರೆ. ನಾವು ನಿಮ್ಮನ್ನ ನಂಬೋದಿಲ್ಲ ಸುಜಾತಾ ಭಟ್ ಅವರೇ. ನೀವು ಕ್ಷಮೆ ಕೇಳಿದಿರಿ. ಯಾವುದೇ ಹಿಂದೂ ಹೆಣ್ಣು ಮಗಳು ನಿಮ್ಮ ಕ್ಷಮೆಯನ್ನ ಯಾವುದೇ ಕಾರಣಕ್ಕೂ ಅದನ್ನ ತಿರಸ್ಕಾರ ಮಾಡ್ತಾಳೆ ಹೊರತು ನಿಮಗೆ ಕ್ಷಮಿಸೋದಿಲ್ಲ, ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮಾಡಿರುವಂತ ಕಾರ್ಯ ಏನು? ನೀವು ಯಾರಿಗೆ ಶಕ್ತಿ ಕೊಟ್ಟಿದ್ದು? ನೀವು ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ, ಈ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತವರಿಗೆ, ಇವರಿಗೆ ಶಕ್ತಿ ಕೊಡುವಂತ ಸುಜಾತಾ ಭಟ್ ನಮಗೆ ಬೇಕಾ? ಈ ದೇಶಕ್ಕೆ, ಹಿಂದೂ ಸಮಾಜಕ್ಕೆ ಬೇಕಾ? ಅತ್ಯಂತ ಒಂದು ನೋವಿನ ಸಂಗತಿ, ಈ ವ್ಯವಸ್ಥೆಗೆ, ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂತ ಷಡ್ಯಂತ್ರವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನ ನಾವು ಮೊದಲೇ ಹೇಳಬೇಕಾಗಿದೆ. ಬಂಧುಗಳೇ, ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ, ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನ ಬಿಟ್ಟು ಇವತ್ತು ಹೋರಾಟಕ್ಕೆ ನಮ್ಮ ತಾಯಿಂದರು ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಧಾರ್ಮಿಕ ಪಾವಿತ್ರಿಕೆಗೆ, ಅಸ್ಮಿತೆಗೆ ಏನಾದರೂ ಕಳಂಕವನ್ನ ತಂದ್ರೆ ರಸ್ತೆ ಇಳಿಯಕ್ಕೂ ಕೂಡ ನಾವು ಸೈ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ತಾವೆಲ್ಲರೂ ಕೂಡ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸವನ್ನ ತಮ್ಮ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಅಷ್ಟು ಮಾಡಿ. ಸೌಜನ್ಯ ಕೇಸ್ ಆಗಿ ಸುಮಾರು 12-15 ವರ್ಷಗಳ ಆದ ನಂತರ ಸಿಐಡಿ ತನಿಖೆ, ಸಿಒಡಿ ತನಿಖೆ, ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ. ಸೌಜನ್ಯ ಕೊಲೆ ಆಗಿರೋದು ನಿಜ, ಆದರೆ ಆ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಾದ ಮೇಲೂ ಕೂಡ SIT ತನಿಖೆಯನ್ನ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು. ನಾವು ಕೂಡ ಸ್ವಾಗತವನ್ನು ಬಯಸಿದ್ವಿ. ಗೌರವಿತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಗಡೆಜಿ ಅವರು ಕೂಡ ಸ್ವಾಗತವನ್ನು ಮಾಡಿದ್ರು. ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ, ಈ ಬಿಜೆಪಿಯವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಅವ್ರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗ್ಗಡೆ ಅವರೇ ಸ್ವಾಗತವನ್ನು ಮಾಡಿದ್ರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂತ ಕೆಲಸವನ್ನ ಈ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ತಾವೇ ಯೋಚನೆ ಮಾಡಿ. ಸ್ವಾಗತ ಮಾಡಿದ ನಿಜ, ನಾವೆಲ್ಲರೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಸ್ವಾಗತ ಮಾಡಿದ್ವಿ. ಆದರೆ ತನಿಖೆ ಮಾಡುವಂತ ಮೊದಲನೇ ಒಂದು ಜವಾಬ್ದಾರಿ, ಈ ಕಂಪ್ಲೇಂಟ್ ಕೊಟ್ಟಂತ ಕಳಂಕತರು ಇವರು ಯಾರು, ಇವರ ಹಿನ್ನೆಲೆ ಏನು, ಇದ್ರ ಹಿಂದೆ ಏನು ಒಳಗುಟ್ಟಿದೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ. ಇದರಲ್ಲಿ ಎಡಪಂಥೀಯರು, ನಕ್ಸಲ್, ಇತರೆ ಅನ್ಯ ಧರ್ಮಿಗಳ ಒಂದು ಕುಚತೆಯಿಂದ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದ ಮುಸುಕುದಾರಿಯನ್ನ
10 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ಪಡೆದಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಧರ್ಮಸ್ಥಳ ಪರಿಸರದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಎಂದುಕೊಂಡು ಬಂದಿದ್ದ ದೂರುದಾರ CN ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ 10 ದಿನಗಳ ಕಾಲ ವಿಶೇಷ ತನಿಖಾ ತಂಡದ ವಶಕ್ಕೆ ಒಪ್ಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನ್ಯಾಯಾಲಯ ಆದೇಶಿಸಿದೆ. ಇದರ ಬೆನ್ನಲ್ಲೇ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ವಿಚಾರಣೆ ನಡೆಸಲಿದ್ದು, ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಸುತ್ತಮುತ್ತ ಹಲವು ಕಡೆ ಕರೆದೊಯ್ದು ಸ್ಥಳ ಮಹಜರು ಕೂಡ ಮಾಡುವ ಸಾಧ್ಯತೆ ಇದೆ. ಆತ ಬುರುಡೆ ತಂದ ಜಾಗಕ್ಕೂ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ. ಈ ಬಗ್ಗೆ ವಿವರವಾಗಿ ತನಿಖೆ ನಡೆಸುವ ಅವಶ್ಯಕತೆ ಇದೆ. ಹೀಗಾಗಿ ಚಿನ್ನಯ್ಯನನ್ನ ವಶಕ್ಕೆ ನೀಡಬೇಕು ಎಂದು ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ದರು. ಇದನ್ನ ಪುರಸ್ಕರಿಸಿದ ನ್ಯಾಯಾಲಯ ಎಸ್ಐಟಿ ವಶಕ್ಕೆ ಒಪ್ಪಿಸಿ ಆದೇಶ ನೀಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕ್ಷಿ ಆಗಿದ್ದ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಯ ನಂತರ ಶನಿವಾರ ಬೆಳಗ್ಗೆ ಎಸ್ಐಟಿ ಬಂಧಿಸಿದೆ. ಬೆಂಗಳೂರು ಮಹಾನಗರ ಸಾರಿಗೆಯ ಬಸ್ ಚಾಲಕರು 2 ಸಲ ಅಪಘಾತವೆಸಗಿದ್ರೆ ತಪ್ಪು ಸಾಬೀತಾದ್ರೆ ಕೆಲಸದಿಂದಲೇ ವಜಾ ಮಾಡಲಾಗುತ್ತೆ. ಚಾಲನೆ ವೇಳೆ ಫೋನ್ನಲ್ಲಿ ಮಾತನಾಡಿದ್ರೆ ಕೆಲಸದಿಂದ ಅಮಾನತು ಮಾಡಲಾಗುತ್ತೆ. ಈ ಹೊಸ ನಿಯಮ ಇಂದಿನಿಂದಲೇ ಜಾರಿಯಾಗಲಿದೆ ಎಂದು ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ಪ್ರಭಾಕರ್ ರೆಡ್ಡಿ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊದಲ ಸಲ ಅಪಘಾತವೆಸಗಿದ್ರೆ 6 ತಿಂಗಳು ಅಮಾನತು ಮಾಡ್ತೇವೆ. ಅಮಾನತು ಅವಧಿ ಮುಗಿದ ಮೇಲೆ ತರಬೇತಿ ನೀಡಿ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ತೇವೆ. ಮೊದಲ ಸಲ ಅಪಘಾತವೆಸಗಿದ ಚಾಲಕರಿಗೆ 3 ಇನ್ಕ್ರಿಮೆಂಟ್ ಕಡಿತಗೊಳಿಸಲಾಗುತ್ತೆ. 2ನೇ ಸಲ ಅಪಘಾತವೆಸಗಿದ್ರೆ BMTC ಸಂಸ್ಥೆಯಿಂದಲೇ ವಜಾ ಮಾಡಲಾಗುತ್ತೆ ಎಂದರು. ಎಲೆಕ್ಟ್ರಿಕ್ ಬಸ್ ಚಾಲಕರು ಚಾಲನೆ ವೇಳೆ ಫೋನ್ನಲ್ಲಿ ಮಾತನಾಡಿದ್ರೆ ಬಸ್ ಕಂಪನಿಗೆ 5,000 ರೂಪಾಯಿ ದಂಡ, 15 ದಿನಗಳ ಕಾಲ ಅಮಾನತು ಮಾಡಲಾಗುತ್ತೆ. ಸೋಮವಾರದಿಂದ BMTC ಚಾಲಕರಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ಚಾಲಕರಿಗೆ ಯೋಗ ತರಬೇತಿ ನೀಡಲಾಗುತ್ತೆ. ಬೆಂಗಳೂರು ಮಹಾನಗರವು ಅಧಿಕ ಸಂಚಾರ ದಟ್ಟಣೆಯಿಂದ ಕೂಡಿದ್ದು, ಲಕ್ಷಾಂತರ ಜನರು ಸಂಸ್ಥೆಯ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದು, ಸದರಿ ಪ್ರಯಾಣಿಕರ ಸುರಕ್ಷತೆಯ ಜೊತೆಗೆ ಸಹ ಸವಾರ ಸಾರ್ವಜನಿಕರ ಸುರಕ್ಷತೆಯು ಸಂಸ್ಥೆಯ ಆದ್ಯ ಕರ್ತವ್ಯವಾಗಿದೆ.
ಬೆಂಗಳೂರು ಮಹಾನಗರದಲ್ಲಿ ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ರಸ್ತೆಗಳಲ್ಲಿ ನೀರು ನಿಲ್ಲೋದು, ರಸ್ತೆ ಗುಂಡಿಗಳು ದುರಸ್ತಿ ಹಾಗೂ ಇನ್ನಿತರ ಕಾರಣಗಳಿಂದ ಸಂಸ್ಥೆಯ ವಾಹನಗಳಿಂದ ಸಂಭವಿಸುವ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದರು. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂಳಲಾಗಿದೆ ಎಂದು ಆರೋಪಿಸಿದ್ದು ಶುದ್ಧ ಸುಳ್ಳು ಎಂದು ಆರೋಪಿಸಿದ ಬಿಜೆಪಿ ಮುಖಂಡರು ರಾಜ್ಯದ ಎಲ್ಲ ಬಿಜೆಪಿ ವಿಧಾನಸಭಾ ಕ್ಷೇತ್ರದಿಂದ ಧರ್ಮಸ್ಥಳ ಚಲೋ ಯಾತ್ರೆ ಕೈಗೊಂಡಿದ್ದಾರೆ. ಇಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಸುಮಾರು 100 ಅಧಿಕ ಜನ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರೆಗೂ ಮೊದಲು ಸ್ಥಳೀಯ ದೇವಸ್ಥಾನಕ್ಕೆ ತೆರಳಿ ಶಾಸಕರು ದೇವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಯಶಸ್ವಿಯಾಗುವಂತೆ ದೇವರ ಮೊರೆ ಹೋಗಿದ್ದಾರೆ. ನಂತರ ಮಾಧ್ಯಮಗಳಿಗೆ ಉತ್ತರಿಸಿದ ಶಾಸಕರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಕೆಲವರು ಪಿತೂರಿ ನಡೆಸಿದ್ದಾರೆ. ಈ ಪಿತೂರಿಯನ್ನ ಯಶಸ್ವಿಯಾಗಿ ಮಟ್ಟ ಹಾಕಲು ಹೊರಟಿದ್ದೇವೆ ಎಂದು ಪ್ರತಿಕ್ರಿಯಿಸಿದರು. ಇನ್ನು ಸಾರ್ವಜನಿಕರು ಮಾರ್ಗ ಮಧ್ಯೆ ಶಾಸಕರಿಗೆ ಸನ್ಮಾನ ಮಾಡಿ ಜೈಕಾರ ಹಾಕಿದ್ರು. ಸಾನ್ನಿಧ್ಯಕ್ಕೆ ಧರ್ಮ ರಕ್ಷಣಾ ಈ ಮಾರ್ಗದಲ್ಲಿ ಆಗಮಿಸುತ್ತಲಿದ್ದು ಸುರಕ್ಷಿತ ಧರ್ಮಸ್ಥಳವನ್ನ ತಲುಪುತ್ತಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಈ ಕಳಂಕವನ್ನು ಖಂಡಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಗೃಹ ಸಚಿವರಾದ ಶ್ರೀ ಆರಗ ಜ್ಞಾನೇಂದ್ರ ಇವರ ನೇತೃತ್ವದಲ್ಲಿ ಧರ್ಮ ರಕ್ಷಿತೆ ರಕ್ಷಿತಕ ಎಂಬ ವೇದವಾಕ್ಯದೊಂದಿಗೆ ಹೊರಟಂತೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ವ್ಯವಸ್ಥಿತವಾದ ಅಪಪ್ರಚಾರದ ಷಡ್ಯಂತ್ರವನ್ನು ಖಂಡಿಸುವ ಸಲುವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿದೇವತೆ ಭಾರತ್ ಮಾತಾ ಕಿ ಧರ್ಮಸ್ಥಳ ಯಾತ್ರೆಗೆ ಧರ್ಮ ಪರವಾದ ಯಾತ್ರೆಗೆ ಧರ್ಮಸ್ಥಳ ಪರವಾದ ಯಾತ್ರೆಗೆ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಚಲೋ ಚಲೋ ಧರ್ಮಸ್ಥಳ ಚಲೋ ಧರ್ಮಸ್ಥಳ ಚಲೋ ಧರ್ಮಸ್ಥಳಕ್ಕೆ ಜಯ ಆಗಲಿ ಧರ್ಮಸ್ಥಳಕ್ಕೆ ಜಯವಾಗಲಿ. ಭಾರತ್ ಮಾತಾ ಕಿ ಧರ್ಮಸ್ಥಳ ಯಾತ್ರೆಗೆ ಧರ್ಮ ಪರವಾದ ಯಾತ್ರೆಗೆ ಧರ್ಮಸ್ಥಳ ಪರವಾದ ಯಾತ್ರೆಗೆ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಚಲೋ ಚಲೋ ಧರ್ಮಸ್ಥಳ ಚಲೋ 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 ಧರ್ಮಸ್ಥಳ ಚಲೋ ಧರ್ಮಸ್ಥಳಕ್ಕೆ ಜಯ ಆಗಲಿ ಧರ್ಮಸ್ಥಳಕ್ಕೆ ಜಯವಾಗಲಿ. ಶ್ರೀ ಧರ್ಮಸ್ಥಳಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ 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 ಧರ್ಮಸ್ಥಳ ಚಲೋ 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 ಧರ್ಮಸ್ಥಳ ಚಲೋ 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 ಭಾರತ್ ಮಾತಾ ಕಿ ಹೊರಟಿದ್ದೇವೆ ಧರ್ಮಸ್ಥಳ ಹೊರಟಿದ್ದೇವೆ ಭಾರತ್ ಮಾತಾ ಕಿ. ಸರ್, ನಿಮ್ಮ ನೇತೃತ್ವದಲ್ಲಿ ಧರ್ಮರಕ್ಷಾ ಯಾತ್ರೆಯನ್ನು ಹೊರಟಿರಿ, ಇದ್ರ ಬಗ್ಗೆ ತಾವೇನಂತೆ? ಖಂಡಿತವಾಗೂ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಕರಣ, ಈ ಎನ್ಕ್ವೈರಿ ಧರ್ಮಸ್ಥಳದ ಬಗ್ಗೆ ಜನರಿಗಿರುವಂಥ ಭಾವನೆಯಿಂದ ಮಸ್ಕ್ ಮಾಡುವಂಥ ಏನು ಪಿತೂರಿ ನಡೆದಿತ್ತು, ಇದರಿಂದ ಧರ್ಮಸ್ಥಳ ಮುಕ್ತ ಆಗಬೇಕು ಮತ್ತು ಪೂಜ್ಯ ಹೆಗಡೆಯವರ
ಕುಟುಂಬಕ್ಕೇನು ಕಳಂಕ ಹಚ್ಚುವಂಥ ಒಂದು ಕುಟಿಲ ತಂತ್ರ ನಡೀತಾ ಇದೆ. ಅದರಿಂದ ಅಂಥವ್ರ ಮೇಲಾಗೆ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲರ ಭಾವನೆಗಳಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಇದರಿಂದ ವಿಚಲಿತರಾಗಬಾರ್ದು ಅಂತೇಳಿ ಹೇಳಿ ಪೂಜ್ಯ ಹೆಗಡೆಯವರಿಗೂ ಕೂಡ ನಾವು ಬೆಂಬಲ ಸೂಚಿಸಿ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು, ಕಾರಣಯಾತ್ರೆಯನ್ನು, ಧರ್ಮಯಾತ್ರೆಯನ್ನು ನಾವು ಇವತ್ತು ತೀರ್ಥಹಳ್ಳಿ ಕ್ಷೇತ್ರದಿಂದ ಮಾಡ್ತಾಯಿದ್ದೀವಿ. ಹೇಳಿದರೆ ಸಾವಿರಾರು ವಾಹನಗಳು ಬರ್ತಿತ್ತು, ಆದರೆ ಎಲ್ರಿಗೂ ನಾವು ಹೇಳಲಿಲ್ಲ. ಕೆಲವೇ ಜನರಿಗೆ ಸುದ್ದಿ ತಿಳಿಸಿ ಇವತ್ತು ಬೆಳಿಗ್ಗೆ 6 ಗಂಟೆ ಒಳಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಯಾತ್ರೆ ಧರ್ಮಸ್ಥಳದಲ್ಲಿ ಶವ ಹೂತಿದ್ದ ದೂರು ವಿಚಾರವಾಗಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ ಬಂಧಿಸಿದ್ದಾರೆ. ತಲೆಬುರುಡೆ ತಂದ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬಂಧಿಸಿದ್ದು ಆ ಮೂಲಕ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಿಂದ ವಿಮುಖಗೊಳಿಸಲಾಗಿದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ನನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಇನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮುನ್ನ ಮಾಸ್ಕ್ ಮ್ಯಾನ್ಗೆ ಎಸ್ಐಟಿ ಅಧಿಕಾರಿಗಳು ವೈದ್ಯಕೀಯ ತಪಾಸಣೆ ಮಾಡಿಸಲಿದ್ದಾರೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ಬಳಿಕ ಬೆಳ್ತಂಗಡಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುವುದು. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಿದ್ದು ಆ ಮೂಲಕ ಮತ್ತಷ್ಟು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ ಆರೋಪದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯನನ್ನ ತನಿಖೆ ಮಾಡಿದ್ದಾರೆ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಕೂಡ ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡಿದರು. ಸುದೀರ್ಘ ವಿಚಾರಣೆ ಬಳಿಕ ಇದೀಗ ಬಂಧಿಸಲಾಗಿದೆ. ಶಿವಮೊಗ್ಗದ ಎಲ್ಲೆಲ್ಲೂ ಸದ್ಯ ಗಣೇಶನದೇ ದರ್ಬಾರ್. ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ,
ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇದೆ. ಈ ಹಬ್ಬದ ಆಚರಣೆಗೆ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಸಿದ್ಧವಾಗಿದ್ದು, ನಗರದ ಕುಂಬಾರಗುಂಡಿಯಲ್ಲಿ 100 ಗಣೇಶನ ಮೂರ್ತಿಗಳು ಮಾರಾಟಕ್ಕೆ ತಯಾರಾಗಿವೆ. ಸ್ವಯಂ ಕೈಗಳಿಂದಲೇ ಈ ಗಣೇಶನ ಮೂರ್ತಿಗಳನ್ನು ತಯಾರಿ ಮಾಡಲಾಗಿದೆ ಎಂದು ಮೂರ್ತಿ ತಯಾರಕರು ಕನ್ನಡ ಮೀಡಿಯಂ ಸುದ್ದಿವಾಹಿನಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಮೂರ್ತಿ ತಯಾರು ಮಾಡಲು ನಮ್ಮ ತಂದೆಯೇ ನಮಗೆ ಪ್ರೇರಣೆ, ಪೂರ್ವಜರು ಹಲವು ವರ್ಷಗಳಿಂದ ಈ ಕಲೆಯನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದರು. ಈಗಾಗಲೇ ತಯಾರಾದ ಗಣೇಶ ಮೂರ್ತಿಗಳಲ್ಲಿ ಓಂ ಗಣಪತಿ ಕಣ್ಮನ ಸೆಳೆಯಲಿದ್ದು, ವಿಶೇಷವಾಗಿ ಎಲ್ಲ ಗಣಪತಿಗಳನ್ನು ಮಣ್ಣಿನಿಂದಲೇ ತಯಾರು ಮಾಡಲಾಗಿದೆ. ಚೆನ್ನಾಗಿದೆ, ಒಂದು ಮಾಸ ಸೇವಿಂಗ್ ಇರುತ್ತೆ. ಬರ್ತಿದೆ ಮೇಡಮ್, ನೀವು ಅಲ್ಲಿಗೆ ತಗೊಂಡು ಹೋಗಲ್ಲ ಮೇಡಮ್? ಇಲ್ಲ, ಅಲ್ಲಿಗೆ ಸರದಲ್ಲಿ ನಾವು ಬಂದಿಲ್ಲ. ಆಗುತ್ತೆ.
15 ವರ್ಷದಿಂದ ತಂದೆಯವ್ರು ಮಾಡ್ತಾಯಿದ್ರು. ಈಗ ನಾವು ಮಾಡ್ತಾಯಿದ್ದೀವಿ. ನಮ್ಮ ತಂದೆ ಹೆಸರು GN ಮಲ್ಲಿಕಾರ್ಜುನ ಅಂತ. ಅವರು ತೀರ್ಕೊಂಡ್ಮೇಲೆ 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಅವ್ರ ಕಲೆನೇ ನಾನು ಕಲ್ತ್ಕೊಂಡು ಮಾಡ್ತೀನಿ. ನಾನು ITI ಓದಿರೋದು. ಬೇರೆ ಕೆಲಸಕ್ಕೆ ಹೋಗೋಣ ಅಂದರೆ ಸೆಟ್ ಆಗಲಿಲ್ಲ ITI ಒಳಗೆ. ಇದೇ ತಂದೆ ಮಾಡ್ಯಾರಲ್ಲ ಬಿಡಬಾರ್ದು ಅಂತಂದು ಇದೇ ಮುಂದುವರಿಸ್ತಾ ಬಂದಿದ್ದೀವಿ. ಹೊರ್ಗಡೆಯಿಂದ ಏನು ತಂದು ಮಾಡ್ತಿದ್ದಾರೆ, ಇಲ್ಲಿ ನಮಗೆ ಡಿಮ್ಯಾಂಡ್ ಆಗ್ತಾಯಿಲ್ಲ, ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಅಲ್ಲಿ ಹಚ್ಚಿಂದು ಎಲ್ಲ ಮಾಡ್ಕೊಂಬಂದು ಇಲ್ಲಿ ನಾವು ಕೈಯಲ್ಲಿ ಮಾಡೋದಕ್ಕೂ ಹಚ್ಚಿಂದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಕೈ ಎಲ್ಲ ಬಿಡಿ ಬಿಡಿ ಬರುತ್ತೆ, ಎಲ್ಲ ಅಂಟ್ಕೊಂಡಿರಂಗೆ ಬರುತ್ತೆ. ಇಲ್ಲಿ ಬಂದು ರೇಟ್ ಕಡಿಮೆ ಕೇಳ್ತಾರೆ. 15,000 ಹೇಳಿದ್ರೆ 8,000 ಕೊಡ್ತೀರಾ, 10,000 ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ನಮಗೆ ಈ ಥರ ಫಿನಿಶಿಂಗು ಅವ್ರು ಕೊಡೋಲ್ಲ, ತಂದು ಮಾಡ್ತಾರಲ್ಲ ಅವ್ರು ಕೊಡೋಲ್ಲ. ಯಾಕೆ ಮುಂಚೆನೇ ಬಂದು ಆರ್ಡ್ರ್ ಕೊಟ್ಟು 3 ತಿಂಗಳು ಮುಂಚೆ ಬಂದು ಆರ್ಡ್ರ್ ಕೊಟ್ಟರೆ ಕ್ಲೀನಾಗಿ ಈ ಥರ ಮಾಡಿ ಒಳ್ಳೊಳ್ಳೆ ಡಿಸೈನ್ಗಳು ತಂದು ಕೊಟ್ಟರು ಮಾಡ್ತೀವಿ ನಾವು. ಇಂಥ ಈ ಶಿವಮೊಗ್ಗ BB ಸ್ಟ್ರೀಟಲ್ಲಿ ಮಾಡೋರು ತುಂಬ ಜನ ಕಲಾವಿದರು ಇದ್ದಾರೆ. ಬಿಟ್ಟು ಇಲ್ಲಿ ಬೆಳೆಸಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿಂದ ತಂದು ಅವ್ರಿಗೆ ಬೆಳೆಸೋಕ್ಕಿಂತ ಇಲ್ಲಿರೋರನ್ನ ಬೆಳೆಸಿದ್ರೆ ಇಲ್ಲಿರೋರು ಬೆಳೀತಾರೆ, ನಿಮ್ಮ ಏರಿಯಾದ ಹುಡುಗರು ಬೆಳೀತಾರೆ ಅಂತಂದು 5 ಅಡಿಯಿಂದ 6 ಅಡಿ 7 ಅಡಿ ಮಾಡ್ತೀವಿ. ಹುಲ್ ಕಟ್ಟೋದೆಲ್ಲ ಮಾಡ್ತೀವಿ. ವಿಗ್ರಹಗಳು, ಹೆಣ್ಣು ವಿಗ್ರಹ, ಗಂಡು ವಿಗ್ರಹ ಎಲ್ಲ ಆರ್ಡ್ರ್ ಇಲ್ಲಿದ್ರೆ ಮಾಡೋಕ್ಕೋಗಲ್ಲ. ಏನಂದರೆ ಮುಂಚೆ 3-4 ತಿಂಗಳು ಮುಂಚೆನೇ ಮಾಡಬೇಕು. ಮುಂದಿನ ಗಣಪತಿ ಹಬ್ಬ ದಸರಾನೂ ಬಂದಿದೆ, ಅದ್ರದ್ದು ಆರ್ಡ್ರು ಈಗಲೂ ಬಂದಿದೆ. ಅದ್ರ ಜೊತೆ ಇದನ್ನು ಸೇರ್ ಮಾಡ್ತೀವಿ. 15 ವರ್ಷ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗಿಣಿವರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಮಕ್ಕಳ ದೈಹಿಕ ಮಾನಸಿಕ ಸದೃಢತೆಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳನ್ನ ಕೆಸರು ಗದ್ದೆಗೆ ಇಳಿಸಲಾಗಿದೆ. ಮಕ್ಕಳಿಗೆ ಓಟದ ಸ್ಪರ್ಧೆ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಿ ನಂತರ ನಾಟಿ ಕಾರ್ಯಕ್ರಮವನ್ನ ಮಾಡಿಸಲಾಯಿತು. ಈ ನಾಟಿ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮುಖ್ಯ ಅತಿಥಿಗಳಾಗಿ ಯುವ ಉದ್ಯಮಿಗಳು, ನಾಟಕಕಾರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಮಕ್ಕಳಲ್ಲಿ ಕೃಷಿಯ ಬಗ್ಗೆ ಮಾಹಿತಿ ನೀಡಿ ಮೊಬೈಲ್ನಿಂದ ಗದ್ದೆಗೆ ಇಳಿಯುವಂತೆ ಮಾಡಿದ್ದು ನಿಜಕ್ಕೂ ಖುಷಿ ಪಡಿಸುವಂತಹ ಚಟುವಟಿಕೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ನಮ್ಮನ್ನೆಲ್ಲ ನಟ್ಟಿ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ದೇಶದ ಎಲುಬು ಆದರೆ ರೈತ ನಮ್ಮೆಲ್ಲರಿಗೂ ರೈತರಿಗೆ ಅನ್ನ ಇದೆ. ನಮಸ್ಕಾರ. ನಾವು ಇವತ್ತು ಎಲ್ಲಿದ್ದೀನಿ ಅಂತಂದರೆ ಒಂಥರ ಭಾರಿ ಖುಷಿ ಆಗೋಂಥ ಜಾಗದಲ್ಲಿದ್ದೀನಿ. ಈ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಸ್ಕೂಲು ಗಿಣಿವಾರ ಅಲ್ವಾ ಸರ್? ಗಿಣಿವಾರ ಇಲ್ಲಿದ್ದೀವಿ. ಆ ಶಾಲೆಯ ಪ್ರಿನ್ಸಿಪಾಲ್ರಾದಂಥ ಪ್ರಕಾಶ್ ಅವರು ಇದ್ದಾರೆ, ಮತ್ತು ಸಾಮಾಜಿಕವಾಗಿ ಸುಮಾರಷ್ಟು ಕೆಲಸ ಮಾಡಿರ್ತಕ್ಕಂಥ ವಿರೂಪಾಕ್ಷಣ್ಣ ಇದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ, ಪ್ರವೀಣ್ ಇದ್ದಾನೆ, ಮತ್ತು ಅವರಿದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಏನಂತ ಗೊತ್ತಾ ನಿಮಗೆ? ಈ ಮಕ್ಕಳೆಲ್ಲ ನೋಡಿ ನಟ್ಟಿ ಮಾಡ್ತಿದ್ದಾರೆ. ಈ ಶಾಲೆ ಇದೆಯಲ್ಲ, ಈ ಗುರುಕುಲ ಮಾದರಿಯಿಂದ ಮೆಕಾಲೆಗೆ ಬಂದು ಇವತ್ತು ಶಿಕ್ಷಣ ಒಂದು ಕಡೆಗೆ ಹದಗೆಟ್ಟು ಹೋಗಿರೋ ಪರಿಸ್ಥಿತಿಯಲ್ಲಿ ಮನುಷ್ಯನಾಗೋದಕ್ಕೇನು ಬೇಕು, ಮನುಷ್ಯತ್ವವನ್ನು ಉಳಿಸೋದಕ್ಕೇನು ಬೇಕು ಅನ್ನೋದನ್ನ ಆ ಶಾಲೆಯ ಪ್ರಿನ್ಸಿಪಾಲ್ ಪ್ರಕಾಶ್ ಅವರು ಮಾಡಿದ್ದಾರೆ. ಈ ಮಕ್ಕಳಿಗೆಲ್ಲ ಹೇಗೆ ನಾಟಿ ಎಲ್ಲಿಂದ ಆರಂಭ ಆಗುತ್ತೆ, ನಮಗೆ ಭತ್ತ ಹೇಗೆ ಬರುತ್ತೆ, ಅದು ಅಕ್ಕಿ ಹೇಗಾಗತ್ತೆ, ಅದನ್ನೆಲ್ಲದನ್ನು ಹೇಳ್ಕೊಡ್ತಕ್ಕಂಥ ಹೆಸರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸಿ ನಾಟಿಯನ್ನು ಬಿತ್ತನೆ ಮಾಡಿ ನಾಟಿ ನೆಟ್ಟು ಹೇಗೆ ಅಂತಂದರೆ ಅವರಿಗೆ ಸ್ವತಃ ರೈತನ ಭಾವನೆ ಏನು, ಯಾವ ಥರ ಕಷ್ಟಪಡ್ತಾನೆ ಅನ್ನೋದನ್ನ ಸ್ವತಃ ವಿದ್ಯಾರ್ಥಿಗಳಿಗೆ ಅದನ್ನು ಹೇಳ್ಕೊಡ್ತಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅಂದಾಗ ಇವರಿಗೆ ಇದು ಗೊತ್ತಾದರೆ ಮುಂದಿನ ದಿನಗಳಲ್ಲಿ 10 ಜನರಿಗೆ ಹೇಳ್ತಾರೆ ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಸರ್ ನಿಜವಾಗ್ಲೂ ಖುಷಿ ಆಯಿತು ನಿಮಗೆ, ನೀವು ಈ ಕಾರ್ಯಕ್ರಮ ಮಾಡಿದ್ದು. ಅದು ನಾನು ಬಂದು ನನಗೆ ಇನ್ನೂ ಖುಷಿ ಆಯಿತು ಸರ್ ನಿಜವಾಗ್ಲೂ. ಇದೇ ಥರ ಕಾರ್ಯಕ್ರಮಗಳನ್ನು ಈ ಎಲ್ಲ ಶಾಲೆಯವರು ಇದನ್ನು ಮಾದರಿಯಾಗಿ ಅಳವಡಿಸ್ಕೋಬೇಕು. ಬರೀ A+B² SN=n/2 A+n-1 D ಅಂದರೆ ಬರೋದಿಲ್ಲ. ಅಲ್ಲಿ ನಮ್ಮ ಕೆಲಸ ಏನು, ಕರ್ತವ್ಯ ಏನು, ಸಮಾಜಕ್ಕೆ ನಾವು ಹೇಗೆ ಮಾದರಿ ಆಗಬೇಕು ಅನ್ನೋದನ್ನ
ಈ ಸ್ಕೂಲಲ್ಲಿ ಮಕ್ಕಳು ನೋಡಿ ಕಲಿಬೇಕಾಗಿದೆ ನಾವು ನಿಜವಾಗ್ಲೂ ಖುಷಿ ಅಂತ ಮಕ್ಕಳು ಖುಷಿ ಆಯ್ತಾ ನಿಮಗೆಲ್ಲ ಸೂಪರ್ ಅಂತ ಅನಿಸ್ತಾ ದಿನ ಮಾಡ್ತೀರಾ ಅಥವಾ ಒಂದಿನಕ್ಕನ ಒಂದಿನಕ್ಕೆ ಖುಷಿ ಅಂತ ಒಂದಿನ ಅಲ್ವಾ ಆಗಲಿ ಒಳ್ಳೇದಾಗಲಿ ಸರ್ ಇದೇ ಥರ ನೀವು ಕೆಲಸಗಳನ್ನು ಮಾಡೋದ್ರಿಂದ ಒಂದಿಷ್ಟು ಜನರಿಗೆ ಪ್ರೇರಣೆ ಆಗುತ್ತೆ ಆಮೇಲೆ ನೀವು ಮಾದರಿಯಾಗಿ ಹೊರಹೊಮ್ಮೋದು ಎರಡು ಮಾತಿಲ್ಲ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಾವು ಇವತ್ತು ತಮಿಳುನಾಡಿನ ಅವಿನಾಶಿಯಲ್ಲಿ ನಡೆದ ಟಾಟಾ ಹ್ಯಾರಿಯರ್ ಇವಿ ಕಾರು ಅಪಘಾತ ಆತಂಕ ಮೂಡಿಸಿದೆ. ಎಸ್ಯುವಿಯನ್ನು ಇಳಿಜಾರಿನಲ್ಲಿ ನಿಲ್ಲಿಸಿದಾಗ ಇದ್ದಕ್ಕಿದ್ದಂತೆ ಹಿಂದಕ್ಕೆ ಚಲಿಸಲಾರಂಭಿಸಿದೆ. ಆಗ ವ್ಯಕ್ತಿಯೊಬ್ಬರು ಕಾರಿನ ಬಾಗಿಲನ್ನು ತೆರೆದು ಬ್ರೇಕ್ ಹಾಕಲು ಪ್ರಯತ್ನಿಸಿದ್ದಾರೆ. ಆಗ ಅವರ ಮೇಲೆ ಕಾರು ಹರಿದಿದೆ. ಈ ವೇಳೆ ಅವರ ತಲೆಗೆ ಗಂಭೀರವಾಗಿ ಗಾಯವಾಗಿ ಬ್ರೈನ್ ಡೆಡ್ ಆಗಿದೆ. ನಂತರ ಆ ಕಾರು ಹಿಂದಿದ್ದ ಗೂಡಂಗಡಿಯೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಘಟನೆಗೆ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಟಾಟಾ ಮೋಟಾರ್ಸ್ ಸಂತಾಪ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಕ್ಕೆ ನಮ್ಮ ಸಂತಾಪಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅದಕ್ಕೆ ಕಾರಣವನ್ನ ಸಂಗ್ರಹಿಸುತ್ತಿದ್ದೇವೆ ಎಂದು ಟಾಟಾ ಗ್ರೂಪ್ ತಿಳಿಸಿದೆ. ಶಿವಮೊಗ್ಗದಲ್ಲಿ ಗಣಪತಿ ಹಬ್ಬಕ್ಕಾಗಿ ಫ್ಲೆಕ್ಸ್ಗಳಿಗೆ ಗಣಪತಿ ಮಂಡಳಿಯ ಸದಸ್ಯರಿಂದ ಶುಲ್ಕವನ್ನ ಸಂಗ್ರಹಿಸಲಾಗುತ್ತಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ರಾಮೇಶ್ ಬಾಬುರವರು ದೂರಿದ್ದಾರೆ. ಹಾಗೂ ಇಂತಹ ನಿರ್ಧಾರಗಳನ್ನ ಕೂಡಲೇ ಹಿಂತೆಗೆದುಕೊಂಡು ಈಗಾಗಲೇ ಫ್ಲೆಕ್ಸ್ಗಾಗಿ ಸಂಗ್ರಹಿಸಿದ ಹಣವನ್ನ ಗಣಪತಿ ಮಂಡಳಿಗಳಿಗೆ ಮರಳಿಸಬೇಕಾಗಿ ತಿಳಿಸುತ್ತೇವೆ. ಇಲ್ಲವಾದಲ್ಲಿ ಮಹಾನಗರ ಪಾಲಿಕೆ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುತ್ತದೆ. ಅಲ್ಲದೆ ಇದುವರೆಗೂ ಯಾವುದೇ ರಾಜಕೀಯ ಪಕ್ಷಗಳ ಆಡಂಬರಕ್ಕೆ ಹಾಗೂ ರಾಜಕೀಯ ವ್ಯಕ್ತಿಗಳ ಆಗಮನ ಹಾಗೂ ಪ್ರಚಾರದ ವಿಚಾರಗಳಿಗೆ ಯಾವುದೇ ಶುಲ್ಕ ಸಂಗ್ರಹಿಸದ ಪಾಲಿಕೆ ಕೇವಲ ಹಿಂದೂ ಹಬ್ಬದಿಂದ ಸರ್ಕಾರಕ್ಕೆ ಆದಾಯ ಗಳಿಸುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿರುವುದು ಅತ್ಯಂತ ಖಂಡನೀಯ ವಿಚಾರವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರಮುಖರಾದ ರಮೇಶ್ ಬಾಬು ಅವರು ಮಾತನಾಡಿ ತಿಳಿಸಿದರು. ಠಾಣಾ ವ್ಯಾಪ್ತಿಯಲ್ಲಿ ಬೇಕಾಗಿರುವಂಥ ಅನುಕೂಲಗಳನ್ನು ಗಣಪತಿ ಮಂಡಳಿಗಳಿಗೆ ಮಾಡಿಕೊಡ್ಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಸುಮಾರು 1 ತಿಂಗಳಿಂದನೇ ನಾವು ಮನವಿಯನ್ನು ಕೊಟ್ಟಿದ್ವಿ. ಆದರೆ ಜಿಲ್ಲಾಡಳಿತ ಈ ಒಂದು ವಿಚಾರದಲ್ಲಿ ಎಲ್ಲೋ ವಿಫಲತೆಯನ್ನು ಕಂಡಿದೆ ಮತ್ತು ನಿರ್ಲಕ್ಷ್ಯವನ್ನು ತೋರಿದೆ ಅಂತೇಳಿ ನಾನು ಅಂತೀನಿ. ಮೊನ್ನೆ DR ಮೀಟಿಂಗಲ್ಲಿ ಸಭಾಂಗಣದಲ್ಲಿ DC ಸಾಹೇಬ್ರು ಹೇಳಿದರು, ಶಿವಮೊಗ್ಗದಲ್ಲಿ 3 ಸಿಂಗಲ್ ವಿಂಡೋವನ್ನು ಮಾಡಿದ್ದೀವಿ, ಮಹಾನಗರ ಪಾಲಿಕೆಯಲ್ಲೊಂದು, ನಂತರದಲ್ಲಿ ಮಹಿಳಾ ಸ್ಟೇಷನ್ ಹತ್ರ ಒಂದು, ನಂತರದಲ್ಲಿ ವಿನೋಮ್ನಗರ ಸ್ಟೇಷನ್ ಹತ್ರ ಒಂದು ಮಾಡಿದ್ದೀವಿ ಅಂತ ಹೇಳಿದ್ರು. ಆದರೆ ನಿನ್ನೆ ಸಂಜೆ ತನಕ ಮಾಡಿರೋಂಥದ್ದು 2 ವಿಂಡೋ. ಮಹಾನಗರ ಪಾಲಿಕೆಯಲ್ಲಿ ಒಂದು ಮಾಡಿದ್ದಾರೆ, ನಂತರದಲ್ಲಿ ವಿನೋಮ್ನಗರ ಸ್ಟೇಷನ್ ಹತ್ರ ಒಂದು ಮಾಡಿದ್ದಾರೆ. ಆದರೆ ಇದುವರೆಗೂ ಸಮೇತ ಮಹಿಳಾ ಸ್ಟೇಷನ್ ಹತ್ರ ಯಾವುದೇ ರೀತಿಯಾದ ಒಂದು ಸಿಂಗಲ್ ವಿಂಡೋ ಅನುಕೂಲವಾಗುವಂಥ ಮಾಡಿಕೊಟ್ಟಿಲ್ಲ. ನಂತರದಲ್ಲಿ ಇಲ್ಲಿ ಮೆಸ್ಕಾಂ ಡಿಪಾರ್ಟ್ಮೆಂಟ್ನ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ನಿನ್ನೆ ಸಂಜೆವರೆಗೂ ಸಮೇತ ಮೆಸ್ಕಾಮಿನ ಅಧಿಕಾರಿಗಳು ಯಾವುದೇ ಒಂದು ಸ್ಪಂದನೆಯನ್ನು ಕೊಡದೆ ಅವರಿಗೆ ಅವಾಗ ಬಾ ಅಂತೇಳಿ ಗಣಪತಿ ಮಂಡಳಿಯ ಸದಸ್ಯರುಗಳಿಗೆ ಕಿರುಕುಳವನ್ನು ಕೊಡುವಂಥದ್ದು, ಗಣಪತಿ ಮಂಡಳಿಯ ಸದಸ್ಯರುಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಸದಾ ಮಾಡಿದ್ದಾರೆ.
ಹಾಗಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋವಂಥದ್ದು, ತಮ್ಮ ಆದೇಶವನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ, ನಿರ್ಲಕ್ಷ್ಯ ತೋರಿದ್ದಾರೆ, ಅವರನ್ನು ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಮುಖ್ಯವಾಗಿ ಮಹಾನಗರ ಪಾಲಿಕೆಯ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಗಣಪತಿಗೆ ಅಳವಡಿಸಿರುವಂತಹ ಫ್ಲೆಕ್ಸ್ಗಳಿಗೆ ಫೀಸನ್ನು ಇಸ್ಕೊತಾ ಇದ್ದಾರೆ, ಶುಲ್ಕವನ್ನು ಇಸ್ಕೊತಾ ಇದ್ದಾರೆ. ಆ ಶುಲ್ಕವನ್ನು ತಕ್ಷಣದಲ್ಲಿ ರದ್ದು ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಯಾಕೆ ರದ್ದು ಮಾಡ್ಕೋಬೇಕಂದ್ರೆ, ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಸಮಾರಂಭಗಳಿಗೆ, ಆಗಮನಕ್ಕೆ ಮತ್ತು ಸಮಾವೇಶಗಳಿಗೆ ಯಾವುದೇ ರೀತಿಯ ಶುಲ್ಕವನ್ನು ವಿಧಿಸದಂತೆ ಇರುವಂಥ ಮಹಾನಗರ ಪಾಲಿಕೆ ಆಯುಕ್ತರು ಈಗ ತಕ್ಷಣದಲ್ಲಿ ಹಿಂದೂಗಳ ಹಬ್ಬಗಳಿಗೆ ತಕ್ಷಣದಲ್ಲಿ ಶುಲ್ಕವನ್ನು ವಿಧಿಸ್ತಿರೋಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತಾ ಇದೆ. ಇದನ್ನು ತಕ್ಷಣದಲ್ಲಿ ಅವರು ರದ್ದುಪಡಿಸಿ ಆ ಆದೇಶನ ಹೊರಡಿಸದೇ ಇದ್ದರೆ ಉಗ್ರವಾದ ಪ್ರತಿಭಟನೆಯನ್ನು ಮಹಾನಗರ ಪಾಲಿಕೆಯ ಆಯುಕ್ತರ ಮೇಲೆ, ನಂತರದಲ್ಲಿ ಪ್ರಾಧಿಕಾರದ ಮೇಲೆ ನಾವು ಮಾಡೋಂಥರಿದ್ದೀವಿ. ನಂತರದಲ್ಲಿ ಇದುವರೆಗೂ ಯಾರು ಮಹಾನಗರ ಪಾಲಿಕೆ ಶುಲ್ಕವನ್ನು ಫ್ಲೆಕ್ಸಿಗೋಸ್ಕರ ಸಂಗ್ರಹಿಸಿದ್ದಾರೆ ಅವರಿಗೆ ತಕ್ಷಣದಲ್ಲಿಗೆ ಕರೆಸಿಬಿಟ್ಟು ಆ ಶುಲ್ಕವನ್ನು ವಾಪಸ್ ಕೊಡಬೇಕು. ನಂತರದಲ್ಲಿ ಈ ಆದೇಶಗಳನ್ನು ಯಾವುದೇ ವರ್ಷದಲ್ಲೂ ಸಮೇತ ಮುಂದುವರಿಸಬಾರ್ದು ಅನ್ನೋದನ್ನು ಕೇಳ್ಕೊಳ್ತಾ, DJ ವಿಚಾರ ಇಷ್ಟು ವಿಚಾರಗಳನ್ನು ಕೇಳ್ಕೊಳ್ತಾ ನಂತರದಲ್ಲಿ ಮೆಸ್ಕಾಂ ಅಧಿಕಾರಿಗಳು ಇದುವರೆಗೂ ಸಮೇತ ಸ್ಪಂದನೆ ಕೊಡ್ತಾ ಇಲ್ಲ. ಹಾಗಾಗಿ ಸಮೇತ ಇಲ್ಲಿ ಜಿಲ್ಲಾಡಳಿತ ಸಮೇತ ಗಣಪತಿಯ ಮಂಡಳಿಗೆ ಸದಸ್ಯರುಗಳಿಗೆ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸನೂ ಸಮೇತ ಇದುವರೆಗೂ ಮಾಡಲಿಲ್ಲ. ಠಾಣಾ ವ್ಯಾಪ್ತಿಯಲ್ಲಿ ಬೀಟ್ ಪೊಲೀಸ್ನವರು ಇರ್ತಾರೆ, ಯಾವ್ಯಾವ ಠಾಣೆಯವರು ಎಲ್ಲೆಲ್ಲಿಗೆ ಹೋಗಬೇಕು ಅನ್ನೋ ಮಾಹಿತಿ ಕೂಡ ಗಣಪತಿ ಮಂಡಳಿಯವರಿಗೆ ಕೊಟ್ಟಿಲ್ಲ. ಅವರಿಗೆ ಅಲ್ಲಿ ಇಲ್ಲಿ ಅಲಿಸೋವಂಥ ಕೆಲಸನೇ ಸಮೇತ ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ವಿಶ್ವ ಹಿಂದೂ ಪರಿಷತ್ನ ಪತ್ರಿಕಾಗೋಷ್ಠಿಯನ್ನು ಇದರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಚಿತ್ರದುರ್ಗ, ತುಮಕೂರು, ಮಂಗಳೂರು, ಶಿವಮೊಗ್ಗ ಎಲ್ಲ ಕಡೆನೂ ಸಹ ಕಳೆದ 5-6 ವರ್ಷಗಳಿಂದ ಎಲ್ಲ ವ್ಯವಸ್ಥೆ ಒಳಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಚಿತ್ರದುರ್ಗ ಮತ್ತು ತುಮಕೂರು ನೋಡಿದ್ದೀವಿ, ಈಗ ಶಿವಮೊಗ್ಗದಲ್ಲೂ ಶುರು ಮಾಡಿದ್ದೀವಿ. ಏನು ಗುರುಪುರ ಭಾಗದಿಂದ ಶುರುವಾಗ್ತಾ ಇದೆ. ಇದು ಭದ್ರಾ ಪ್ರಖಂಡ ನಮ್ಮದೊಂದು ವ್ಯವಸ್ಥೆ ಒಳಗಡೆ 5 ಭಾಗವಾಗಿ ಶಿವಮೊಗ್ಗ ನಗರವನ್ನು ನಾವು ವ್ಯವಸ್ಥೆ ಒಳಗಡೆ ಇದೆ. ಅದರೊಳಗೆ ಒಂದು ಭಾಗ ಹೊಳೆಯಿಂದ ಆ ಕಡೆ ಇರುವಂಥ ಭಾಗದಲ್ಲಿ ಈ ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಹಾಗೆ ಶಿವಮೊಗ್ಗ ನಗರದಲ್ಲಿರುವಂತಹ ಎಲ್ಲ 645 ಗಣಪತಿ ಸಮಿತಿಗಳು ಸಮೇತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸಂಪರ್ಕದಲ್ಲಿದೆ. ಪ್ರತಿ ವರ್ಷವೂ ಸಮೇತ ನಾವು ಅವರ ಆಗು ಹೋಗುಗಳನ್ನು ಗಮನಿಸ್ತಾ ಬಂದಿದ್ದೀವಿ. ಈಗ ಯಾವಾಗ ವಿಶ್ವ ಹಿಂದೂ ಪರಿಷತ್ತು ಶಿವಮೊಗ್ಗದಲ್ಲಿ ಶುರುವಾಯಿತು ಆ ದಿನದಿಂದ ಈ ದಿನದವರೆಗೂ ಇದನ್ನು ಮಾಡ್ಕೊಂಡ್ಬಂದು 60 ವರ್ಷಗಳ ಕಾಲ. ಈ ವರ್ಷವೂ ಸಮೇತ ಎಲ್ಲ ಗಣಪತಿ ಸಮಿತಿಗಳಿಗೆ ನಾವು ತಿಳಿಸೋದೇನೆಂದರೆ, ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಒಳಗಡೆನೇ ಮಾಹಿತಿ ಇಲ್ಲ. DC ಮಾಡಿರುವ ಆದೇಶ ಏನಿದೆ ಆ ಆದೇಶ ಪೊಲೀಸ್ ಇಲಾಖೆಯವ್ರಿಗೂ ಮಾಹಿತಿ ಇಲ್ಲ. ಮೈಕ್ ಲೈಸೆನ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದು ದಿವಸಕ್ಕೆ ಕಳೆದ ವರ್ಷ ಒಂದು ದಿನ ಫಸ್ಟು ಅದು ಮೊದಲನೇ ಪ್ರತಿಷ್ಠಾಪನೆ ದಿನಕ್ಕೆ 50 ರೂಪಾಯಿ ಇತ್ತು, ಈಗ 150 ರೂಪಾಯಿ ಮಾಡಿದ್ದಾರೆ. 10 ರೂಪಾಯಿ ಅಂತೇಳಿಂದ ಮೈಕ್ ಲೈಸೆನ್ಸ್ ತೊಗೊಬೇಕು ಅಂತಿತ್ತು. ಮೈಕ್ ಲೈಸೆನ್ಸ್ ಎಲ್ಲ ಗಣಪತಿ ಸಮಿತಿಗಳಿಗೆ ಪತ್ರಿಕೆಯವ್ರ ಮೂಲಕ, ಮಾಧ್ಯಮದವ್ರ ಮೂಲಕ ತಿಳಿಸೋದೇನಂತಂದರೆ, ನಾವು ಗಣಪತಿ ಪೆಂಡಲ್ ಒಳಗಡೆ ಏನು ಭಜನೆ ನಮ್ಮದು ಏನು ಶ್ಲೋಕಗಳನ್ನು ಹಾಕೋಕ್ಕಂತ ಇಟ್ಟಿರುವಂತಹ ಸ್ಪೀಕರ್ಗಳಿಗೆ, ಸಣ್ಣ ಸಣ್ಣ ಪೆಂಡಲ್ಗಳಿಗೆ ಮೈಕ್ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅಂದರೆ ಅದು ಚಾಲ್ತಿಯಲ್ಲಿರೋವಂಥದ್ದು ಅದನ್ನು ತಗೋಬೇಕು. ಆದರೆ ಇಲ್ಲಿ ಏನು ಸಿಂಗಲ್ ವಿಂಡೋ ಅಂತ ಏನು ಮಾಡಿದ್ದಾರೆ ಅಲ್ಲಿ ಪ್ರತಿಯೊಂದು ಗಣಪತಿ ಸಣ್ಣವರಿಂದ ಹಿಡಿದು, ಈಗ ಸಣ್ಣ ಸಣ್ಣ ಮಕ್ಕಳು ಗಣಪತಿ ಕೂರಿಸ್ತಾರೆ ಕೇರಿ ಬಕ್ಲಲ್ಲಿ, ಅವರು ಯಾರು ಸಂಗ್ರಹ ಮಾಡಲ್ಲ. ಒಂದು ಗಣಪತಿ ಸಮಿತಿಗೆ ನೀವು ಕನಿಷ್ಠವಾಗಿ ಈಗ 2,000 ತಲೆದಂಡವನ್ನು ಕೊಡ್ತಾ ಇದೆ ಮಹಾನಗರ ಪಾಲಿಕೆ, KEB, ಮೈಕ್ ಲೈಸೆನ್ಸು, ಮಗದೊಂದು ಅಂತೇಳಿ ಅಂತ. ಆಮೇಲೆ ಹೋದ ವರ್ಷ ನಾವು ಇದೇ ವಿಶ್ವ ಹಿಂದೂ ಪರಿಷತ್ತಿಂದ DC ಅವರಿಗೆ ಮತ್ತು SP ಅವರಿಗೆ ನಾವು ಕೇಳಿದ್ದೀವಿ, ಗಣಪತಿ ಪೆಂಡಲಿಗೂ ನೀವು ಅಲಂಕಾರಕ್ಕೆ ನಾವು ಒಳಗಡೆ ಒಂದು ಫ್ಲೆಕ್ಸ್ ಹಾಕ್ತೀವಿ ಪೆಂಡಲ್ ಒಳಗಡೆ, ಅದಕ್ಕೂ ಪರ್ಮಿಷನ್ ತೊಗೊಬೇಕಾ ಅಂತೇಳಿ ಅಂತ. ಈಗ ಅದು ಇಲ್ಲ ಅಂತ ಹೇಳಿದರು. ಆದರೆ ಈಗ ಅಲ್ಲಿ ಏನು ಫ್ಲೆಕ್ಸ್ನವ್ರು ಕೂತಿದ್ದಾರೆ ಮಹಾನಗರ ಪಾಲಿಕೆಯವರು ವಿಂಡೋದೊಳಗಡೆ, ಅವ್ರು ಎಲ್ಲದಕ್ಕೂ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಒಂದೊಂದು ಫ್ಲೆಕ್ಸಿಗೆ ಇಷ್ಟಿಷ್ಟು ದುಡ್ಡು ಅಂತೇಳಿ ಅಂತ ನೀವು ಅದನ್ನು ಏನು ಅಂದರೆ ಟ್ಯಾಕ್ಸ್ ರೂಪದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಅದು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಾಕುವಂಥ ಫ್ಲೆಕ್ಸ್ಗಳಿಗೆ ನೀವು ಗಣಪತಿ ಪೆಂಡಲಿಗೂ ನೀವು ಇದನ್ನು ತೊಗೊಬೇಕು, ಏನು ಅದಕ್ಕೆ ದುಡ್ಡು ಕಟ್ಟಿ ಟ್ಯಾಕ್ಸ್ ಕಟ್ಟಿ ದುಡ್ಡು ತೊಗೊಬೇಕು.
ನಾವು ಈ ಮೂಲಕ ನಿಮ್ಮ ಮೂಲಕ ಗಣಪತಿ ಸಮಿತಿಗಳಿಗೆ ತಿಳಿಸ್ತಾರಂಥದ್ದು ಪೆಂಡಲ್ ಒಳಗಡೆ ಹಾಕುವಂಥದ್ದು, ಮತ್ತು ನಾವು ಪೆಂಡಲಿನ ಮುಂದ್ಗಡೆ ಏನು ಮಹಾದ್ವಾರ ಹಾಕ್ತೀವಿ ಆ ಮಹಾದ್ವಾರಕ್ಕೆ ಯಾವುದೇ ಕಾರಣಕ್ಕೂ ನೀವು ಫ್ಲೆಕ್ಸಿನ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಲ್ಲ, ಈಗ ಅಲ್ಲಿ ಮಾಹಿತಿ ತೊಗೊತಾ ಇದ್ದಾರೆ ಸಿಂಗಲ್ ವಿಂಡೋದೊಳಗಡೆ ಏನು ಮಾಹಿತಿ ತೊಗೊತಾ ಇದ್ದಾರಲ್ಲ, ಆ ಮಾಹಿತಿ ತಗೊಳ್ಳೋ ಜಾಗದೊಳಗಡೆ ಎಲ್ಲ ಗಣಪತಿಯವ್ರಿಗೂ ಸಮೇತ ಇದನ್ನು ಹೇಳಿ ಕಟ್ಟಿಸ್ತಾ ಇದ್ದಾರೆ. ನಾನು ಸುರೇಶ್ ಬಾಬು ನಿನ್ನೆ ಒಂದು ವಿಂಡೋ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಪ್ರತಿ ಫ್ಲೆಕ್ಸಿಗೂ ನೀವು ಸಣ್ಣದಾಗ ಹಾಕೋ ಒಂದು ಫ್ಲೆಕ್ಸಿಗೂ ನೀವು ದುಡ್ಡು ತೊಗೊಳ್ರಿ ಅಂತ. ಅದಕ್ಕೆ ಸುರೇಶ್ ಬಾಬು ಅವರು ಪ್ರಸ್ತಾಪ ಮಾಡಿದ್ದು, ನೀವು ನಗರದಲ್ಲಿ ಹಾಕುವಂತಹ ಎಲ್ಲ ಫ್ಲೆಕ್ಸ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದೀರಾ? ನೀವು ಕೊಟ್ಟಿದ್ರೆ ಅದಕ್ಕೆ. ರಾಜ್ಯದಲ್ಲಿ ಅನೇಕ ಜಲಾಶಯಗಳು ಇವೆ, ಅವುಗಳಲ್ಲಿ ಕೆಆರ್ಎಸ್ ಕೂಡ ಒಂದು. ಈ ಜಲಾಶಯಕ್ಕೆ ಪ್ರತಿ ವರ್ಷವೂ ಬಾಗಿನ ಅರ್ಪಣೆ ಮಾಡ್ತಾರೆ. ಈ ವರ್ಷವೂ ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟಾಗಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಆದರೆ ರಾಜ್ಯದ ಅತಿ ದೊಡ್ಡ ಜಲಾಶಯಕ್ಕೆ ಈ ಭಾಗ್ಯ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ಅದ್ಯಾವುದು ಅನ್ಕೊಂಡ್ರ? ಅದೇ ಲಿಂಗನಮಕ್ಕಿ ಜಲಾಶಯ. ಈ ಜಲಾಶಯದ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಅತಿ ದೊಡ್ಡ ನತದೃಷ್ಟ ಜಲಾಶಯ ಕಾವೇರಿ, ಕೃಷ್ಣ, ತುಂಗಭದ್ರಾಗೆ ಪ್ರತಿ ವರ್ಷ ಬಾಗಿನ. ನಾಡಿನ ಅತಿ ದೊಡ್ಡ ಜಲಾಶಯಕ್ಕಿಲ್ಲ ಈ ಭಾಗ್ಯ. ರಾಜ್ಯದಲ್ಲಿ ಅನೇಕ ಜಲಾಶಯಗಳು ಇವೆ, ಅವುಗಳಲ್ಲಿ ಕೆಆರ್ಎಸ್ ಕೂಡ ಒಂದು. ಈ ಜಲಾಶಯಕ್ಕೆ ಪ್ರತಿ ವರ್ಷವೂ ಬಾಗಿನ ಅರ್ಪಣೆ ಮಾಡ್ತಾರೆ. ಈ ವರ್ಷವೂ ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಟ್ಟಾಗಿ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಕಾವೇರಿ ಜಲಾಶಯವೆಂದೇ ಹೆಸರಾಗಿರುವ ಕೆಆರ್ಎಸ್ ಜಲಾಶಯಕ್ಕೆ 1979ರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ್ ಅರಸ್ ಅವರು ಮೊದಲ ಬಾರಿಗೆ ಬಹಳ ಅದ್ದೂರಿಯಿಂದ ಬಾಗಿನವನ್ನ ಸಮರ್ಪಿಸುತ್ತಾರೆ. ಇನ್ನು ನಾಡಿನ ಜಲಾಶಯಗಳಾದ ಕಬಿನಿ, ತುಂಗಭದ್ರಾ, ಆಲಮಟ್ಟಿ ಜಲಾಶಯಕ್ಕೂ ತೆರಳಿ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಣೆ ಮಾಡಿದ್ದಾರೆ. ಆದರೆ ರಾಜ್ಯದ ಅತಿ ದೊಡ್ಡ ಜಲಾಶಯಕ್ಕೆ ಈ ಭಾಗ್ಯ ಮಾತ್ರ ಇದುವರೆಗೂ ಸಿಕ್ಕಿಲ್ಲ. ರಾಜ್ಯದ ದೊಡ್ಡ ಜಲಾಶಯಕ್ಕೆ ಯಾಕಿಲ್ಲ ಮನ್ನಣೆ? ನಾಡಿಗೆ ಬೆಳಕು ನೀಡುವ ಜಲಾಶಯದ ಹಣೆಬರಹ. ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವ ಹಾಗೂ 1960ರಲ್ಲಿ ನಿರ್ಮಾಣವಾಗಿರುವ ಲಿಂಗನಮಕ್ಕಿ ಜಲಾಶಯ ರಾಜ್ಯಕ್ಕೆ ಬೆಳಕು ನೀಡುವ ಜಲಾಶಯ ಅಂತಲೇ ಹೆಸರುವಾಸಿಯಾಗಿದೆ. 1819 ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ 151 ಟಿಎಂಸಿ ನೀರು ಸಂಗ್ರಹ ಮಾಡುವ ಮೂಲಕ ರಾಜ್ಯದಲ್ಲಿ ಅತಿ ದೊಡ್ಡ ಜಲಾಶಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲ, ಕಡಿಮೆ ವೆಚ್ಚದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಇಡೀ ರಾಜ್ಯಕ್ಕೆ ಸರಬರಾಜು ಮಾಡಲಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ಬಾರಿಯೂ ರಾಜ್ಯದ ಹಲವು ಭಾಗಗಳಲ್ಲಿ ಜಲಾಶಯಗಳು ಭರ್ತಿಯಾದಾಗ, ನದಿಗಳು ತುಂಬಿ ಹರಿದಾಗ ಅವುಗಳಿಗೆ ಬಾಗಿನ ಅರ್ಪಿಸುವ ಮೂಲಕ ಗೌರವ ಸಲ್ಲಿಸಿರುವ ಉದಾಹರಣೆಗಳಿವೆ. ಆದರೆ ಮಲೆನಾಡು ಭಾಗದ ರಾಜ್ಯದ ಅತಿ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿ ಜಲಾಶಯಕ್ಕೆ ಮಾತ್ರ ಜಲಾಶಯ ನಿರ್ಮಾಣವಾಗಿ 65 ವರ್ಷ ಆಗ್ತಾ ಬಂದ್ರೂ ಕೇವಲ ಒಂದು ಬಾರಿ ಮಾತ್ರ ಸಿಎಂ ಬಂದು ಬಾಗಿನ ಅರ್ಪಣೆ ಮಾಡಿ ಹೋಗಿದ್ದಾರೆ. 2005ರಲ್ಲಿ ಸಿಎಂ ಧರ್ಮಸಿಂಗ್ ಬಾಗಿನ ಅರ್ಪಣೆ. 2006ರ ಜನವರಿಯಲ್ಲಿ ಸಿಎಂ ಸ್ಥಾನಕ್ಕೆ ಕುತ್ತು. ಇಲ್ಲಿ ಬಾಗಿನ ಅರ್ಪಣೆ ಮಾಡಿದ್ರೆ ಕುರ್ಚಿ ಕಳೆದುಕೊಳ್ತಾರ? 2005ರಲ್ಲಿ ಅಂದಿನ ಸಿಎಂ ಧರ್ಮಸಿಂಗ್ ಅವರು ನಾಡಿನ ಅತಿ ದೊಡ್ಡ ಜಲಾಶಯಕ್ಕೆ ಬಂದು ಪೂಜೆ ಸಲ್ಲಿಕೆ ಮಾಡಿ ಬಾಗಿನ ಅರ್ಪಣೆ ಮಾಡಿ ಹೋಗಿದ್ರು. ಇದಾದ 6 ತಿಂಗಳ ಒಳಗೆ ಅವರು ಅಧಿಕಾರ ಕಳೆದುಕೊಂಡ್ರು. 2006ರ ಜನವರಿ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬಂತು. ಇದಾದ ನಂತರ ಯಾರೂ ಸಹ ಇಲ್ಲಿಗೆ ಬಂದು ಬಾಗಿನ ಅರ್ಪಣೆ ಮಾಡಿಲ್ಲ. ಕುರ್ಚಿ ಕಳೆದುಕೊಳ್ಳುತ್ತೇವೆ, ಅಧಿಕಾರ ಹೋಗಿಬಿಡುತ್ತದೋ ಏನೋ ಅನ್ನೋ ಭಯದಿಂದ ಜನಪ್ರತಿನಿಧಿಗಳು ಸಹ ಇಂದಿಗೂ ಬಾಗಿನ ಅರ್ಪಣೆ ಮಾಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೆಪಿಸಿ ಅಧಿಕಾರಿಗಳಿಂದ ಪೂಜೆ. ಈ ಬಾರಿಯೂ ಪೂಜೆ ಸಲ್ಲಿಸಿ ನೀರು ಬಿಡುಗಡೆ. ಈ ಬಾರಿಯೂ ಜಲಾಶಯ ಗರಿಷ್ಠ ಮಟ್ಟ ತಲುಪಿದೆ. ಜಲಾಶಯದಿಂದ ಶರಾವತಿಗೆ ನೀರು ಹರಿಸಲಾಗಿದೆ. ಪ್ರತಿ ಬಾರಿಯಂತೆ ಕೆಪಿಸಿ ಅಧಿಕಾರಿಗಳೇ ಪೂಜೆ ಸಲ್ಲಿಸಿ ಕ್ರಸ್ಟ್ ಗೇಟ್ ಓಪನ್ ಮಾಡಿದ್ದಾರೆ.
ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾಕೆ ಇಲ್ಲಿಗೆ ಆಗಮಿಸಿ ಬಾಗಿನ ಅರ್ಪಣೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಮಲೆನಾಡಿನ ಭಾಗದ ಜನರನ್ನ ಕಾಡ್ತಾ ಇದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಶೃಂಗೇರಿ ಶಂಕರ ಮಠದಲ್ಲಿ ಸೆಪ್ಟೆಂಬರ್ 12ರ ಬೆಳಿಗ್ಗೆ 11 ಗಂಟೆಯಿಂದ 13ರ ಬೆಳಿಗ್ಗೆ 11 ಗಂಟೆಯವರೆಗೆ ಅಹೋರಾತ್ರಿ ಅಖಂಡ ಭಜನಾ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ಮೋಸ ನಂಜುಂಡಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವ್ಯಕ ಆತ್ಮ ಬಂಧು ಒಕ್ಕೂಟ ಹಾಗೂ ಜೋಶಿ ಫೌಂಡೇಶನ್ ಈ ಸ್ಪರ್ಧೆ ಆಯೋಜಿಸಿದ್ದು, ಸಾಗರ, ಹೊಸನಗರ, ಶಿಕಾರಿಪುರ, ಸೊರಬ ತಾಲೂಕುಗಳಿಂದ ಸುಮಾರು 50 ಭಜನಾ ತಂಡಗಳು ಭಾಗವಹಿಸಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಗಿರಿಜಾ ರಾಮಚಂದ್ರ, ಅಶ್ವಿನಿ ಕುಮಾರ್, ಜ್ಯೋತಿ ಮಣ್ಣೂರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಹವ್ಯಕ ಆತ್ಮಬಂಧು ಒಕ್ಕೂಟದಿಂದ ಈ ಭಜನಾ ಸ್ಪರ್ಧೆ, ಅಖಂಡ ಭಜನಾ ಸ್ಪರ್ಧೆ ಆಗಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಎಂದಿನಂತೆ ನಮ್ಮ ಶ್ರೀ ಶೃಂಗೇರಿ ಶಂಕರ ಮಠ ಮತ್ತು ಜೋಶಿ ಫೌಂಡೇಶನ್ ಸಹಕಾರದಿಂದಾಗಿ ಈ ಅಖಂಡ ಭಜನಾ ಸ್ಪರ್ಧೆ ಮುಂದಿನ ತಿಂಗಳು 12 ಮತ್ತು 13ನೇ ತಾರೀಕು ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯುತ್ತೆ. ಶಂಕರ ಮಠದಲ್ಲಿ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುವ ಭಜನೆ 13ನೇ ತಾರೀಕು ಬೆಳಗ್ಗೆ ಅದು ಮುಕ್ತಾಯ ಆಗುವವರೆಗೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ 2 ದಿವಸದಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಿರೇಮಗಳೂರು ಕನ್ನಡದ ಪೂಜಾರಿ ಎಂದೇ ಖ್ಯಾತವಾಗಿರುವಂತಹ ಹಾಗೂ ವಾಗ್ಮಿಗಳಾಗಿರುವಂತಹ ಹಿರೇಮಗಳೂರು ಕಣ್ಣಣ್ಣವರಿದ್ದು ಈ ಅಖಂಡ ಭಜನಾ ಸ್ಪರ್ಧೆಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ಈಗಾಗಲೇ 50 ಭಜನಾ ತಂಡಗಳ ಹೆಸರುಗಳನ್ನ ನೋಂದಾಯಿತ ಮಾಡಿಕೊಂಡಿದ್ದಾರೆ. ನಾವೊಂದು 100 ತಂಡಗಳು ಇದರಲ್ಲಿ ಭಾಗವಹಿಸಬಹುದು ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ದೇವೆ. ಒಂದು 100 ತಂಡಗಳು. ಇದರಲ್ಲಿ ವಿಶೇಷವಾಗಿ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು 3 ಭಾಗವನ್ನ ನಾವು ಮಾಡಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಹಾಡ್ತೀವಿ ಅನ್ನೋರನ್ನ ರಾತ್ರಿ ಪಾಳಿಯಲ್ಲಿ ಹಾಡಲಿಕ್ಕೆ ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಪುರುಷರು ನಾವು ಕೊಟ್ಟಂತಹ ಸಮಯದಲ್ಲಿ, ಸಮಿತಿಯವರು ಕೊಟ್ಟಂತಹ ಸಮಿತಿಗೆ ಆ ಸಮಯದಲ್ಲಿ ಆ ಪುರುಷರು ಹೇಳಬೇಕಾಗುತ್ತೆ. ಮಕ್ಕಳಿಗೆ ಅವರು ಎಕ್ಸಾಮ್ ಮತ್ತು ಶಾಲೆಯ ಸಮಯ ಇರೋದ್ರಿಂದ ಆ ಮಕ್ಕಳ ಸಮಯವನ್ನ ನೋಡಿಕೊಂಡು ನಾವು ಸಮಿತಿಯವರು ತೀರ್ಮಾನ ಮಾಡಿ ಅವರಿಗೆ ಕೋಆರ್ಡಿನೇಟ್ ಅನ್ನ ಮಾಡಿ ಕೊಡ್ತೀವಿ. ಮತ್ತು ಪ್ರತಿಯೊಂದು ಭಜನಾ ತಂಡಗಳು 500 ರೂಪಾಯಿ ಶುಲ್ಕ ಇರುತ್ತೆ. 2 ದಿವಸಗಳು ಕೂಡ ಅವರ ಉಳಿಯತಕ್ಕಂಥವರಿಗೆ ವಸತಿ, ಊಟ ಮತ್ತೆ ಉಪಹಾರ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ನಾವು ಮಾನ್ಯ ಶೃಂಗೇರಿ ಶಂಕರ ಮಠ ಅವರ ಸಹಕಾರದಿಂದ ಆ ಕಾರ್ಯಕ್ರಮ ನಡೆಸಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀವಿ. ಮತ್ತು ಭಜನಾ ಸ್ಪರ್ಧೆ ಇದಕ್ಕೆ ತೀರ್ಪುಗಾರರಾಗಿ ಈ 4 ತಾಲೂಕನ್ನು ಹೊರತುಪಡಿಸಿ ಅಂದ್ರೆ ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರ ಈ ಉಪವಿಭಾಗದ ತಂಡದವರು ಇದರಲ್ಲಿ ಭಾಗವಹಿಸೋದ್ರಿಂದ ಭಜನಾ ತಂಡದವರು ಈ 4 ತಾಲೂಕಿನ ಹೊರತುಪಡಿಸಿ ತೀರ್ಪುಗಾರರು ಬೇರೆ ತಾಲೂಕು, ಬೇರೆ ಜಿಲ್ಲೆಯವರು ತೀರ್ಪುಗಾರಾಗಿರ್ತಾರೆ. ಪ್ರತಿ ಭಜನಾ ತಂಡಕ್ಕೆ 6 ನಿಮಿಷಗಳ ಕಾಲಾವಕಾಶ ಇರುತ್ತೆ. 6 ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಭಾಗವಹಿಸುವ ಅವಕಾಶ ಇರುತ್ತೆ. ಒಂದು ತಂಡದಲ್ಲಿ 6 ಜನರಿಂದ 8 ಜನರಿಗೆ ಅವಕಾಶ ಇರುತ್ತೆ. ಭಜನೆ ಕನ್ನಡದಲ್ಲಿ ಮಾತ್ರ ಹೇಳಬೇಕಾಗುತ್ತೆ. ಕೇವಲ ತಾಳ, ಗೆಜ್ಜೆ ಮತ್ತು ಪಂಜರ ವಾದ್ಯಗಳನ್ನ ಹೇಳಬೇಕಾಗುತ್ತೆ. ಮತ್ತು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಹಾಗೂ ಇದನ್ನ ವಿಶೇಷವಾಗಿ ಒಬ್ಬರು ಒಂದೇ ತಂಡದಲ್ಲಿ ಹೇಳಬೇಕು ಮತ್ತು ಒಂದು ತಂಡಕ್ಕೆ 1 ಸಲ ಮಾತ್ರ ಅವಕಾಶ ಇರುತ್ತೆ. ಲಿಂಗನಮಕ್ಕಿ ಜಲಾಶಯಕ್ಕೆ 11,739 ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು, ಜಲಾಶಯದ ಹೊರಹರಿವಿನ ಪ್ರಮಾಣ 7,766 ಕ್ಯೂಸೆಕ್ ಆಗಿದೆ. ಕಳೆದ 24 ಗಂಟೆಗಳ ಹಿಂದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 12,695 ಕ್ಯೂಸೆಕ್ ಆಗಿದ್ದು, ಇಂದು ಹರಿವಿನ ಮಟ್ಟ ತಗ್ಗಿದೆ. ಜಲಾಶಯದ ಗರಿಷ್ಠ ಮಟ್ಟ 1,819 ಅಡಿಯಾಗಿದ್ದು, ಪ್ರಸ್ತುತ ಜಲಾಶಯದಲ್ಲಿನ ನೀರಿನ ಮಟ್ಟ 1,816.90 ಅಡಿಯಾಗಿದೆ.
ಭಾದ್ರಾ ಜಲಾಶಯಕ್ಕೆ ಒಳಹರಿವಿನ ಮಟ್ಟ ತಗ್ಗಿದೆ. ಹೌದು, ಕಳೆದ 24 ಗಂಟೆಗಳ ಹಿಂದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 7,000 ಕ್ಯೂಸೆಕ್ ಆಗಿತ್ತು. ಆದರೆ ಇದೀಗ ಜಲಾಶಯಕ್ಕೆ ಬರುವ ಒಳಹರಿವಿನ ಪ್ರಮಾಣ 6,215 ಕ್ಯೂಸೆಕ್ಗೆ ತಗ್ಗಿದೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ತುಸು ಕಡಿಮೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ಹರಿವಿನ ಪ್ರಮಾಣದಲ್ಲೂ ತಗ್ಗು ಕಂಡು ಬಂದಿದ್ದು, ಭಾದ್ರಾ ಜಲಾಶಯದ ಹೊರಹರಿವಿನ ಪ್ರಮಾಣವು 6,215 ಕ್ಯೂಸೆಕ್ಗೆ ತಗ್ಗಿದೆ. ಇನ್ನು ಜಲಾಶಯದ ಗರಿಷ್ಠ ಮಟ್ಟ 186 ಅಡಿಯಾಗಿದ್ದು, ಪ್ರಸ್ತುತ ಜಲಾಶಯದಲ್ಲಿ ನೀರಿನ ಮಟ್ಟ 184 ಅಡಿಯಾಗಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ವರುಣರಾಯ ಸ್ವಲ್ಪ ಬಿಡುವು ನೀಡಿದ ಹಿನ್ನೆಲೆಯಲ್ಲೇ ರಾಜ್ಯದ ಅನೇಕ ಜಲಾಶಯಗಳಿಗೆ ಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಪ್ರಸಿದ್ಧ ಜಲಾಶಯವಾಗಿರುವ ಗಾಜನೂರಿನ ತುಂಗಾ ಜಲಾಶಯಕ್ಕೂ ಸಹ ಹರಿವಿನ ಪ್ರಮಾಣ ತಗ್ಗಿದ್ದು, ಜಲಾಶಯದ ಒಳಹರಿವಿನ ಪ್ರಮಾಣ 15,257 ಕ್ಯೂಸೆಕ್ ಆಗಿದೆ. ಕಳೆದ 24 ಗಂಟೆಗಳ ಹಿಂದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ 21,640 ಕ್ಯೂಸೆಕ್ ಆಗಿತ್ತು. ಇಂದು ಹೊರಹರಿವಿನ ಮಟ್ಟ 14,540 ಕ್ಯೂಸೆಕ್ ಆಗಿದ್ದು, ಒಳಹರಿವಿನ ಜೊತೆಗೆ ಹೊರಹರಿವಿನ ಪ್ರಮಾಣವೂ ತಗ್ಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳ ರಕ್ಷಣೆಗೆ ಅಖಾಡಕ್ಕಿಳಿದ ಶಿವಮೊಗ್ಗದ ಬಿಜೆಪಿ ನಾಯಕರು. ಶಿವಮೊಗ್ಗದಲ್ಲಿ ಸಾಗಿದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಹೆಣ್ಣು ಕುಲಕ್ಕೆ ಸುಜಾತ ಭಟ್ ಅಪಮಾನ ಎಂದ ಶಾಸಕ ಚನ್ನಿ. ಮುಸುಕುದಾರಿ 10 ದಿನ ಎಸ್ಐಟಿ ವಶಕ್ಕೆ ಆದೇಶ ಹೊರಡಿಸಿದ ಬೆಳ್ತಂಗಡಿಯ ನ್ಯಾಯಾಲಯ. ವಿಚಾರಣೆಗೆ ಹಾಜರಾಗಲು ಸಮೀರ್ಗೆ ಸಮನ್ಸ್. ಬ್ಯಾನರ್ಗಳಿಗೆ ಗಣಪತಿ ಮಂಡಳಿಯಿಂದ ಶುಲ್ಕ ವಸೂಲಿಗೆ ಆಕ್ಷೇಪ. ಶಿವಮೊಗ್ಗ ಪಾಲಿಕೆ ವಿರುದ್ಧ ಹಿಂದೂ ಸಂಘಟನೆಗಳ ತೀವ್ರ ಆಕ್ರೋಶ. ಪಾಲಿಕೆ ವಿರುದ್ಧ ಹೋರಾಟಕ್ಕೆ ಸಿದ್ಧ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.